ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಕತೆ ತುಂಬ ಸುಂದರವಾಗಿದೆ. ಕತೆ ಯಾವುದು ಅಂದರೆ, ಗಣೇಶನಿಗೆ ಆನೆ ತಲೆ ಹೇಗೆ ಬಂತು, ಯಾರು ಕಾರಣರು, ಹೆಂಗೆ ಸೃಷ್ಟಿಯಾಯಿತು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಒಂದು ಕತೆ ರೂಪದಲ್ಲಿ ಹೇಳ್ತೀನಿ. ಕೈಲಾಸ ಪರ್ವತದಲ್ಲಿ ಶಿವ ಪಾರ್ವತಿಯರು, ನಂದಿ ಮತ್ತು ಅವರ ಗಣನೆಗಳು ಎಲ್ಲರೂ ಮಸ್ತಾಗಿದ್ದಾರೆ. ಸರಿ, ಕೈಲಾಸ ಪರ್ವತದಲ್ಲಿ ಎಲ್ಲ ಇರಬೇಕಾದ್ರೆ ಎಲ್ಲ ಅವ್ರವ್ರ ಕೆಲಸಗಳನ್ನ ಮಾಡ್ಕೊಂಡು ಇರ್ತಾರೆ. ಶಿವ ತ್ರಿಲೋಕ ಸಂಚಾರಿ. ಅವನು ಜನಗಳು, ಪ್ರಾಣಿಗಳು ಮತ್ತು ಈ ಥರ ಯೋಗಕ್ಷೇಮ ವಿಚಾರಿಸೋಕ್ಕೆ ಸಂಚಾರ ಮಾಡ್ಕೊಂಡು ಹೊರಟೋಗ್ಬಿಟ್ಟಿದ್ದಾನೆ. ಇನ್ನು ಪಾರ್ವತಿ ಕೈಲಾಸ ಪರ್ವತದಲ್ಲಿದ್ದಾಳೆ. ಇರಬೇಕಾದ್ರೆ ನಂದೀಶ್ವರನ ಕರೆದು ಹೇಳ್ತಾಳೆ, ನಂದೀಶ, ನಾನು ಅರಮನೆಗೆ ಸ್ನಾನಕ್ಕೆ ಹೋಗ್ತಾಯಿದ್ದೀನಿ. ನೀನು ಈ ಬಾಗಿಲಲ್ಲೇ ಕೂತ್ಕೊಂಡಿದ್ದು ಕಾಯ್ಕೋಬೇಕು. ಇದು ನನ್ನ ಆಜ್ಞೆ. ಏನೋ ಒಂದು ಸಣ್ಣ ಪ್ರಾಣಿನೂ ಕೂಡ ಒಳಗಡೆ ಬಿಡಬಾರ್ದು, ಜನಗಳೂ ಅಷ್ಟೇ, ಒಬ್ಬರೂ ಬಿಡಬಾರ್ದು. ಇದು ನನ್ನ ಆಜ್ಞೆ ಅಂತ ಹೇಳಿ ಪಾರ್ವತಿ ದೇವಿ ಅರಮನೆಗೆ ಸ್ನಾನಕ್ಕೆ ಹೋಗ್ತಾಳೆ. ಈ ನಂದೀಶ್ವರ ಭಾಳ ಜೋಪಾನವಾಗಿ ತಾಯಿ ಆದೇಶನ ಮೀರಬಾರ್ದು ಅಂಥೇಳಿ ಕಾಯ್ಕೊಂಡು ಕೂತಿರ್ತಾನೆ. ಶಿವ ಎಲ್ಲ ಲೋಕನೆಲ್ಲ ಸುತ್ತಬಿಟ್ಟು ಕೈಲಾಸ ಪರ್ವತಕ್ಕೆ ಭೇಟಿ ಕೊಡ್ತಾವನೆ. ಭೇಟಿ ಕೊಡಬೇಕಾದ್ರೆ ನಂದೀಶ್ವರ ತಡೀತಾನೆ. ಆಗ ಯಾಕೆ ತಡೆದೆ ಅಂತ ಶಿವ ನಂದೀಶ್ವರನ ಕೇಳ್ತಾನೆ. ಇದು ಮಾತಾಯೇ ಆರ್ಡ್ರ್ ಆಗಿದೆ, ನಾನು ಯಾರನ್ನೂ ಬಿಡೋದಿಲ್ಲ. ಹಾಗಾಗಿ ಮಾತೆ ಆದೇಶ ಆಗೋವರೆಗೂ ನಿಮ್ಮನ್ನು ನಾನು ಒಳಗಡೆ ಕಳಿಸಲ್ಲ, ದಯವಿಟ್ಟು ಇರಿ ಅಂತ ನಂದೀಶ ಶಿವನು ತಡೀತಾನೆ. ಆಗ ಶಿವ ಹೇಳ್ತಾನೆ, ಈ ಆದೇಶ ನನ್ನನ್ನು ಹೊರತುಪಡಿಸಿ ಬೇರೆಯವ್ರಿಗೆ, ನಂದೀಶ, ಇದು ನಾನು ಹೇಳ್ತಾ ಇದ್ದೀನಿ, ಬಿಡುದಾರಿ, ನಾನು ಪಾರ್ವತಿಯ ಗಂಡ, ನನಗೆ ಈ ಆದೇಶ ಅನ್ವಯ ಆಗೋದಿಲ್ಲ ಅಂದ್ಬಿಟ್ಟು ಸರಿ ಪಕ್ಕಕ್ಕೆ ಅಂದ್ಬಿಟ್ಟು ಹೇಳ್ಬಿಟ್ಟಮ್ಮ ಒಳಗಡೆ ಹೋಯ್ತಾನೆ. ಅಲ್ಲಿ ಪಾರ್ವತಿ ದೇವಿ ಸ್ನಾನ ಮಾಡ್ತಾ ಇರ್ತಾಳೆ. ಆಗ ಪಾರ್ವತಿಗೆ ಶಿವ ಬಂದದ್ದು ನೋಡಿಬಿಟ್ಟು ಭಾಳ ಆಶ್ಚರ್ಯ ಆಗುತ್ತೆ. ಮತ್ತು ನಂದೀಶ್ವರನ ಮೇಲೆ ಕೋಪ ಆಗುತ್ತೆ. ಯಾಕೆ ಕೋಪ ಆಗುತ್ತೆ? ನನ್ನ ಆದೇಶನ ಪಾಲಿಸ್ತಿಲ್ಲ ನಂದೀಶ್ವರ ಅನ್ನೋದೊಂದು. ಆಗ ಪಾರ್ವತಿ ದೇವಿ ಶಿವನನ್ನು ಕೇಳ್ತಾಳೆ, ಹೇಗೆ ಬಂದಿರಿ ಅರಮನೆಗೆ ಅಂತ ಕೇಳ್ತಾಳೆ. ನಿಮ್ಮನ್ನು ಯಾರೂ ತಡೆಯಲಿಲ್ಲವೇ ಅಂತಲೂ ಕೇಳ್ತಾಳೆ. ಅದಕ್ಕೆ ಶಿವ ಹೇಳ್ತಾನೆ, ನನ್ನ ಮನೆಗೆ ಬರಲಿಕ್ಕೆ ನಾನು ಯಾರನ್ನು ಕೇಳಬೇಕು, ನನ್ನನ್ನು ಹ್ಯಾಕೆ ತಡೀತಾರೆ, ಅವನೊಬ್ಬ ಅಸಾಮಾನ್ಯ ಅಂತ ಪಾರ್ವತಿ ದೇವಿಗೆ ಹೇಳ್ತಾನೆ. ಏನೇ ಆಗಲಿ, ನನ್ನ ಆದೇಶ ಉಲ್ಲಂಘನೆ ಮಾಡಿ ಬಂದಿದ್ದೀರಾ ನೀವು. ನಾನು ನಂದೀಶ್ವರನಿಗೆ ಹೇಳಿದ್ದು ಅದೇ, ಯಾರನ್ನು ಬಿಡಬಾರದು ಅಂತ. ನೀವು ನನ್ನ ಆಜ್ಞೆಯನ್ನು ಪಾಲಿಸಲಿಲ್ಲ, ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ನಂದೀಶ್ವರ, ನನಗೆ ತುಂಬ ಬೇಜಾರಾಗುತ್ತಿದೆ ಅಂಥೇಳಿ ಪಾರ್ವತಿ ದೇವಿ ಕೋಪಿಷ್ಟಾಗಿ ಮಾತಾಡ್ತಾರೆ. ಅದಕ್ಕೆ ಶಿವ ಅಂತಾನೆ, ಹೋಗಲಿ ಬಿಟ್ಟಾಕು, ನಾನು ಯಾರು, ಶಿವ ತಾನೇ, ಬೇರೆಯವರು ಬಂದಿದ್ರೆ ಅದು ತಪ್ಪು. ಆ ಸಾಮಾನ್ಯ ನಂದೀಶ್ವರ ಅವನು ತಾನೇ ಏನು ಮಾಡ್ತಾನೆ, ನನ್ನ ಮನೆಗೆ ನಾನು ಬಂದಿದ್ದೀನಿ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತೀಯ, ಆರಾಮಾಗಿದ್ದು ಬಿಡು ಅಂಥೇಳಿ ಶಿವ ಹೇಳ್ಬಿಟ್ಟು
ಅವನ ಕೆಲಸಕ್ಕೆ ಹೋಗ್ತಾನೆ. ಪಾರ್ವತಿಗೆ ಹಿಂದೆಲ್ಲಿ ಸಮಾಧಾನ. ನನ್ನ ಮಾತನ್ನು ನಂದೀಶ್ವರ ಫಾಲೋ ಮಾಡಲಿಲ್ಲ ಅಂಥೇಳಿ ಬೆಳಗಾನ ನಿದ್ರೆ ಮಾಡಲಿಲ್ಲ, ಊಟ ಮಾಡ್ತಾಯಿಲ್ಲ, ಭಾಳ ಚಿಂತಾಕ್ರಂತಾಗಿ ಕೂತ್ಬಿಟ್ಟ. ಆವಾಗ ಪಾರ್ವತಿಗೆ ಇದು ನನಗೆ ಅವಮಾನ ಮಾಡಿದಾಗೆ, ಇವ್ರನ್ನೆಲ್ಲ ನಾನು ನೆಮ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ನನ್ನ ಒಂದು ಶಕ್ತಿಯಿಂದ ಒಂದು ಮನುಷ್ಯನ ತಯಾರು ಮಾಡಿ ನಾನು ಆ ಮನುಷ್ಯನ ಅಲ್ಲಿ ನೀರು ಸ್ನಾನಕ್ಕೆ ಹೋಗ್ಬೇಕಾದ್ರೆ ಯಾರು ಒಳಗಡೆ ಬರಬಾರ್ದು, ಆ ಥರ ತಡೆಯುವಂಥ ಶಕ್ತಿನ ನಾನು ಸೃಷ್ಟಿ ಮಾಡಿ ನಂತರ ನಾನು ಸ್ನಾನಕ್ಕೆ ಹೋಗ್ತೀನಿ ಅಂಥೇಳಿ ಹಠ ತೊಟ್ಕೊಂಡು ಪಾರ್ವತಿ ದೇವಿ ಒಂದು ಗೊಂಬೆನ ಸೃಷ್ಟಿ ಮಾಡ್ತಾಳೆ. ಯಾತ್ರ ಗೊಂಬೆ ಅದು? ಮೈನಲ್ಲಿರೋ ಕೊಳೆನೆಲ್ಲ ತೆಗೆದು ಮೈನಲ್ಲಿರೋ ಕೊಳೆ ಎಲ್ಲ ತೆಗೆದು ಒಂದು ಗೊಂಬೆ ರೂಪಕ್ಕೆ ಮಾಡಿ ಆ ಗೊಂಬಕ್ಕೆ ಆತ್ಮ ಕೊಟ್ಟು ಮನುಷ್ಯನ ಥರ ಮಾಡಿ ಅವರ ಶಕ್ತಿನ ಉಪಯೋಗಿಸ್ಕೊಂಡು ಗಣೇಶ ಅಂತ ಹೆಸರಿಟ್ಟು ಅವಳು ಮುದ್ದಾಗಿ ಸಾಕ್ತಾ ಇರ್ತಾಳೆ. ಆವಾಗ ಪಾರ್ವತಿ ದೇವಿ ಗಣೇಶನ ಕುರಿತು, ಗಣೇಶ ನೀನು ಬಾಗಿಲಲ್ಲಿ ನಿಂತು ಯಾರನ್ನು ಬಿಡಬೇಡ, ಅಲ್ಲಿ ನಿಂತ್ಕೊಂಡು ಕೈಕೊಳ್ಳೋದು ನಿನ್ನ ಕೆಲಸ, ನಾನು ಸ್ಥಾನಕ್ಕೆ ಅರಮನೆಗೆ ಹೋಗ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು ಅರಮನೆಗೆ ತಾಯಿ ಪಾರ್ವತಿ ದೇವಿ ಸ್ನಾನಕ್ಕೆ ಹೋಗ್ತಾಳೆ. ಗಣೇಶ ಒಂದು ಕೋಲನ್ನ ಪಕ್ಕದಲ್ಲಿರುತ್ತೆ, ಒಂದು ಕೋಲನ್ನು ಹಿಡ್ಕೊಂಡು ಬಂದು ಕೈಕೊಂಡು ನಿಂತಿರ್ತಾನೆ. ಪರಮೇಶ್ವರ ತ್ರಿಲೋಕ ಸಂಚಾರಿ ಎಲ್ಲ ಸುತ್ತಬಿಟ್ಟು ವಾಪಸ್ಸು ಕೈಲಾಸ ಪರ್ವತಕ್ಕೆ ಬರ್ತಾನೆ. ಆಗ ಗಣೇಶ ನೋಡ್ತಾನೆ, ಬಿಡೋದಿಲ್ಲ ಯಾರನ್ನೂ, ಮಾತೆ ಆಜ್ಞೆ ಆಗಿದೆ, ಒಳಗಡೆ ಒಬ್ಬನೂ ಕಳಿಸೋದಿಲ್ಲ ಅಂತ ಹೇಳ್ತಾನೆ. ಆಗ ಶಿವ, ಏಯ್ ನೀನು ಯಾರು, ನನ್ನಲ್ಲಿ ತಡೆಯಲು ನಿನಗೆ ಎಷ್ಟು ಧೈರ್ಯ ಅಂತ ಶಿವ ಕೇಳ್ತಾನೆ. ನಾನು ಪಾರ್ವತಿಯ ಮಗ, ತಾಯಿ ಆಜ್ಞೆ ಆಗಿದೆ, ನಾನು ಒಬ್ಬರನ್ನು ಬಿಡುವುದಿಲ್ಲ ಅಂತ ಗಣೇಶ ಹೇಳ್ತಾನೆ. ಆವಾಗ ಶಿವ ಹೇಳ್ತಾನೆ, ನನಗೆ ಕೋಪ ಬರೋಕ್ಕೂ ಮೊದಲೇ ದಾರಿ ಬಿಟ್ಬಿಡು, ನನ್ನ ಮನೆಗೆ ನಾನು ಹೋಗಲಿಕ್ಕೆ ಯಾಕೆ ತಡಿತೀಯ ನೀನು, ನನಗೆ ಕೋಪ ಬರಿಸ್ಬೇಡ, ದಾರಿ ಬಿಡು ಮರ್ಯಾದಿಲ್ಲ ಅಂಥೇಳಿ ಹರ್ಸಾಡ್ತಾನೆ. ಆಗ ಕೈಲಾಸ ಪರ್ವತದಲ್ಲಿ ನಂದೀಶ್ವರ, ಅವರ ಗಣಗಳು, ಅವರ ಒಂದು ಸೇನೆಗಳು ಎಲ್ಲ ಬರ್ತಾರೆ. ಶಿವ, ನಂದೀಶ್ವರ ಅವರ ಗಣಗಳಿಗೆಲ್ಲಕ್ಕೂ ದೊಡ್ಡ ಯುದ್ಧನೇ ಆಗುತ್ತೆ. ಆ ಯುದ್ಧದಲ್ಲಿ ಗಣೇಶನೇ ಗೆಲ್ತಾನೆ. ಈ ಯುದ್ಧ ನಡೀತಾ ಇರೋದು ಕೈಲಾಸ ಪರ್ವತದಲ್ಲಿರುವಂಥ ದೇವಾನುದೇವತೆಗಳಿಗೆಲ್ಲರೂ ವಿಚಾರಗಳು ಮುಗ್ತವೆ. ಅಲ್ಲಿಂದ ಬ್ರಹ್ಮ ಬರ್ತಾನೆ, ನಾರಾಯಣ ಬರ್ತಾನೆ, ಎಲ್ಲ ದೇವ್ರುಗಳೆಲ್ಲ ಇಳಿದು ಬಿಡ್ತಾರೆ. ಇದೇನಪ್ಪ ಇದ್ದಕ್ಕಿದ್ದಾಗೆ ಈ ಥರ ಆಯ್ತೋ, ಕೈಲಾಸ ಪರ್ವತದಲ್ಲಿ ಅಲ್ಲಲ್ಲೋ ಕಲ್ಲಲ್ಲೋ ಆಯ್ತಾ ಇದೆ, ಏನಿರ್ಬೋದು, ಶಿವ ಯಾರ ಜೊತೆ ಯುದ್ಧ ಮಾಡ್ತಾಯಿದ್ದಾನೆ ಅಂದ್ಬಿಟ್ಟು ಬಂದ್ಬಿಡ್ತಾನೆ. ಎಲ್ಲ ಬಂದ್ಬಿಟ್ಟು ಇಳಿದು ಬಿಡ್ತಾರೆ. ಆವಾಗ ಗಣೇಶ ಯುದ್ಧದಲ್ಲಿ ಯಾರೂ ಸೋಲಲ್ಲ, ಎಲ್ಲರೂ ಕುಸ್ತಿ ಮಾಡಿ ಸೋಲಿಸ್ಬಿಡ್ತಾನೆ. ಆವಾಗ ಶಿವ ಕೋಪಿಸ್ಕೊಂಡು ತನ್ನ ತ್ರಿಶೂಲದಿಂದ ಚುಚ್ಚಿ ತಲೆ ತೆಗೆದುಬಿಟ್ಟು ಸಾಯಿಸಿಬಿಡ್ತಾನೆ. ಯಾರಿಗೆ? ಗಣೇಶನಿಗೆ. ಆವಾಗ ಪಾರ್ವತಿ ದೇವಿ ಸ್ನಾನ ಮಾಡ್ಕೊಂಡು ಅವ್ರ ಮನೇಲಿ ಈಚು ಬರ್ತಾಳೆ. ಬರೋದ್ರಲ್ಲಿ ರುಂಡ ಬೇರೆ ಮುಂಡ ಬೇರೆ ಆಗಿದೆ. ಆವಾಗ ಪಾರ್ವತಿ, ನನ್ನ ಮಗನನ್ನು ಕೊಂದು ಬಿಟ್ಟಿರಾ ನೀವು? ನನ್ನ ಮಗ ನನ್ನ ಮಾತನ್ನು ಎತ್ತಾಗ್ತಿರಲಿಲ್ಲ, ಚೆನ್ನಾಗಿ
ಮೇಂಟೈನ್ ಮಾಡ್ತಾಯಿದ್ದ. ನನ್ನ ಮಗನನ್ನು ಬದುಕಿಸುತ್ತೀರೋ ಇಲ್ಲ ನಾನು ಪ್ರಾಣ ತ್ಯಾಗ ಮಾಡಿಕೊಳ್ಳು ಅಂಥೇಳಿ ಪಾರ್ವತಿ ದೇವಿ ಅಳ್ತಾಳೆ. ಆಗ ಶಿವ ಹೇಳ್ತಾನೆ, ಇಲ್ಲ ದೇವಿ, ಒಂದು ಸಾರಿ ತಲೆಯನ್ನು ಬೇರ್ಪಡಿಸಿದ ಮೇಲೆ ನನ್ನಿಂದ ಸೇರಿಸಿ ಪುನಃ ಪ್ರಾಣ ಕೊಡೋಕ್ಕಾಗಲ್ಲ, ಅದೇ ಬೇರೆ ಇದೇ ಬೇರೆ ಆಗೋಯ್ತು ಅಂತ ಶಿವ ಹೇಳ್ತಾನೆ. ನೀವೇನಾದರೂ ಮಾಡ್ಕೊಳ್ಳಿ, ನನ್ನ ಗಣೇಶ ನನ್ನ ಕಣ್ಣೆದುರುಗಡೆ ಇರಬೇಕು, ನನ್ನ ಗಣೇಶನ ನಾನು ನೋಡಬೇಕು, ನನ್ನ ಗಣೇಶ ನಾನು ಬದುಕಿಸಿ ನೀವೇನು ಮಾಡ್ತೀರ ನನಗೆ ಗೊತ್ತಿಲ್ಲ ಅಂದ್ಬಿಟ್ಟು ಹಠ ಹಿಡ್ಕೋತಾಳೆ. ಶಿವನು ಕೂಡ ಇದು ಅಸಾಧ್ಯವಾದ ಮಾತು, ನಾನು ಒಂದು ಸಾರಿ ಕೊಟ್ಟ ಶಿಕ್ಷಣ ಹಿಂದೆ ತಗೊಳ್ಳೋದಿಲ್ಲ ಅಂತ ಶಿವನು ಹೇಳ್ತಾನೆ. ಆಗ ಬ್ರಹ್ಮ ಹೇಳ್ತಾನೆ, ಒಂದು ಅವಕಾಶ ಇದೆ ಶಿವ, ಇವನು ತಲೆನ ಇವನಿಗೆ ಅಂಟಿಸಾಗಿಲ್ಲ, ಬೇರೆ ಪ್ರಾಣಿಗಳ ತಲೆ ತಂದು ಅಂಟಿಸಿದ್ರೆ ಅದು ಸಾಧ್ಯ ಅಂತ ಹೇಳ್ತಾನೆ. ಅದು ಹೆಂಗೆ? ಕ್ರಮವಾಗಿರಬೇಕು. ಯಾರು ಉತ್ತರ ದಿಕ್ಕಿಗೆ ತಲೆ ಹಾಕ್ಕೊಂಡು ಮಲಗಿರ್ತಾರೋ ಅವರ ತಾಯಿ ಮಗನಿಗೆ ಬೆನ್ನು ಹಾಕ್ಕೊಂಡು ಮಲಗಿರ್ತಾಳೋ, ಬೆನ್ನು ತಿರುಗಿಸ್ಕೊಂಡು ಮಲಗಿರ್ತಾಳೋ ಅಂಥ ಪ್ರಾಣಿ ತಲೆ ತಂದು ಜಂಟಿ ಮಾಡಿದ್ರೆ ನಿನ್ನ ಮಗ ಪುನಃ ಬದುಕ್ತಾನೆ ಅಂತ ಬ್ರಹ್ಮ ಒಂಚೂರು ಐಡಿಯಾ ಕೊಡ್ತಾನೆ. ಆವಾಗ ಶಿವ ಹೊರಡಿ ಎಲ್ಲಾದರೂ ಸರಿ ಮಗು ಉತ್ತರ ದಿಕ್ಕಿಗೆ ಮಲಗಿದ್ದು ತಾಯಿ ಮಗುವಿಗೆ ಬೆನ್ನು ಮಾಡಿ ಮಲಗಿರ್ತಾಳೋ ಅವರ ತಲೆನ ತಕ್ಷಣ ತನ್ನಿ, ಈ ಪ್ರಾಣಕ್ಕೆ ಆಯುಷು ಮುಗಿಯೋದ್ರಲ್ಲಿ ನೀವು ತರಬೇಕು ಅಂತೇಳಿ ಅವರ ಗಣಗಳಿಗೆಲ್ಲಕ್ಕೂ ಆದೇಶ ಮಾಡ್ತಾನೆ. ಇವರ ಗಣಗಳು ನಂದೀಶ್ವರ ಎಲ್ಲ ಕಾಡು ಮೇಡು ಕೈಲಾಸ ಪರ್ವತ ಎಲ್ಲ ಸುತ್ಕೊ ಬರ್ತಾರೆ. ಸುತ್ಕೊ ಬಂದರೆ ಅಲ್ಲಿ ಎಲ್ಲ ಅತ್ತ ಇತ್ತಕ್ಕೆ ತಿರ್ಕೊಂಡು ಮಲಗಿರೋವು, ದಕ್ಷಿಣ ದಿಕ್ಕು ಮಲಗಿದ್ರೆ ಉತ್ತರ ದಿಕ್ಕು ಬೆನ್ನು ಮಾಡ್ಕೊಂಡಿರ್ತಾರೆ, ಹಂಗೆ ಎಲ್ಲ ಉಲ್ಟಾ ಪಲ್ಟ. ಒಂದು ಶಿವನ ಒಂದು ಆದೇಶನ ಫಾಲೋ ಮಾಡಿ ಮಲಗಿರಲಿಲ್ಲ. ಆವಾಗ ಅವ್ರಿಗೆ ಕಣ್ಣಿಗೆ ಆನೆ ಮಲಗಿರೋದು ಕಾಣುತ್ತೆ. ಆನೆ ಮರಿ ಉತ್ತರ ದಿಕ್ಕಿಗೆ ತಲೆ ಹಾಕೊಂಡಿದೆ. ಮಗ ಆನೆಗೆ ಬೆನ್ನು ಮಾಡಿ ತಾಯಿ ಆನೆ ಮಲಗಿದೆ. ಆಗ ಇವರ ಗಣಗಳೆಲ್ಲ ನೋಡಿಬಿಟ್ಟು, ಓಹ್ ಈಗೋ ನಾವು ಇಷ್ಟು ಸುತ್ತಾಡೋದಕ್ಕೂ ಇದೊಂದು ಸಾರ್ಥವಾಯಿತು, ಮಲಗಿದೆ ಉತ್ತರ ದಿಕ್ಕಿಗೆ ತಲೆ ಹಾಕೊಂಡು, ಅದ್ರ ತಾಯಿ ಮಗನಿಗೆ ಬೆನ್ನು ಮಾಡಿ ಮಲಗಿದೆ ಅಂದ್ಬಿಟ್ಟು ಹೇಳ್ಬಿಟ್ಟು ಹೇಳ್ದೆ ಕೇಳದೆ ಆ ಆನೆ ಮರಿ ತಲೆನ ಕತ್ತರಿಸ್ಕೊಂಡು ಒತ್ಕೊಂಡು ಕೈಲಾಸ ಪರ್ವತಕ್ಕೆ ಬಂದ್ಬಿಡ್ತಾರೆ. ಆಗ ಶಿವನಿಗೆ ಆಶ್ಚರ್ಯ ಆಗುತ್ತೆ. ಏನು ಗಣಗಳೇ, ನಾನು ಹೇಳಿದ್ದೇನೋ ನೀವು ಮಾಡಿದ್ದೇನೋ ಅಂತ ಕೇಳ್ತಾರೆ. ಆಗ ನಂದೀಶ್ವರ ಮತ್ತು ಈ ಗಣಗಳೆಲ್ಲ ಹೇಳ್ತಾರೆ, ಸ್ವಾಮಿ ತಾವು ಹೇಳಿದ ರೀತಿ ಒಂದು ಪ್ರಾಣಿಗಳು ಕೂಡ ಮಲಗಿಲ್ಲ, ಈ ಆನೆ ಶರೀರ ಒಂದು ಬಿಟ್ಟರೆ ಇನ್ಯಾವುದೂ ಮಲಗಿಲ್ಲ, ಹಾಗಾಗಿ ನೀವು ಹೇಳಿದ ರೀತಿ ಇದೊಂದೇ ಮಲಗಿದ್ದು, ಇದ್ರ ಥರನೇ ಅದಕ್ಕೇನೆ ತಂದಿದ್ದೀವಿ ಅಂತ ಹೇಳ್ತಾರೆ. ಆಗ ಬ್ರಹ್ಮದೇವ ಇದ್ದು, ತಡ ಮಾಡಬೇಡಿನು, ಇದಕ್ಕೆ ಜೀವ ಇದ್ದಾಗಲೇ ಜಂಟಿ ಮಾಡಿಬಿಡಿ ಅಂದ್ಬಿಟ್ಟು ಹೇಳಿ ಶಿವನಿಗೆ ಆದೇಶ ಮಾಡ್ತಾರೆ. ಆವಾಗ ಶಿವ ಸತ್ತು ಬಿದ್ದಿದ್ದಲ್ಲ ಗಣೇಶ, ಅವನು ರುಂಡ ಬೇರೆ ಮುಂಡ ಬೇರೆ ಆಗಿತ್ತಲ್ಲ, ಆವಾಗ ಆನೆ ತಲೆ ತಂದಿದ್ರಲ್ಲ ಇವರು ಸೇನೆಗಳು, ಆ ಆನೆ ತಲೆ ತಗೊಂಡೋಗಿ ಕತ್ತಿಗೆ ಜಾಯಿಂಟ್ ಮಾಡ್ತಾರೆ. ಶಿವನ ಒಂದು ಅನುಗ್ರಹದಿಂದ ಆ ಗಣೇಶ ಎದ್ದು ನಿಂತ್ಕೋತಾನೆ. ಅಂದಿನಿಂದ ಮಾನವ ದೇಹ, ಆನೆ ತಲೆ. ಅದಕ್ಕೇ ಗಣೇಶನಿಗೆ ವಿಶೇಷವಾದ ಒಂದು
ಹೆಸರಿದೆ, ಗೌರವ ಇದೆ, ಭಕ್ತಿ ಇದೆ. ಗಣೇಶ ನಂಬರ್ 1 ದೇವರಾದ. ಪುಟಣಿಗಳೇ, ಗಣೇಶ ಯಾಕೆ ಸೃಷ್ಟಿಯಾದ ಅನ್ನೋದು ಗೊತ್ತಾಯ್ತು ತಾನೆ? ಕತೆ ತುಂಬ ಚೆನ್ನಾಗಿತ್ತಾ? ಚೆನ್ನಾಗಿರಲೇಬೇಕು. ನೀವೇನು ಮಾಡಿ, ನನಗೆ ಒಂದು ಲೈಕು ಕಮೆಂಟ್ ಕೊಟ್ಟು ನನಗೂ ಸಪೋರ್ಟ್ ಮಾಡಿ, ಸರಿನಾ? ನಾಳೆ ಸಿಗೋಣ ಮತ್ತೆ. ಬಾಯ್.